ವೀಕ್ಷಕರೇ, ಬ್ರೇಕ್ ನಂತರ ನೇರ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಅಶೋಕ್ ಅವರೇ, ನನಗೆ ಯಾವುದೇ ಆಸೆ ಇಲ್ಲ. ನನಗೆ ಪಕ್ಷ ಏನು ವಹಿಸುತ್ತೋ ಅದನ್ನು ನಿಭಾಯಿಸ್ತೀನಿ. ಆದಾಗೆ ಬಂದರೆ ನಾನು ಅದನ್ನು ಕೂಡ ಯಶಸ್ವಿಯಾಗಿ ನಿಭಾಯಿಸ್ತೀನಿ ಅಂತ ಹೇಳ್ತಾ ಇದ್ದೀರಿ. BBMP ಎಂಬ ದೊಡ್ಡ ಸವಾಲಿದೆ. ಕಳೆದ 5 ವರ್ಷದ ಆಡಳಿತದಲ್ಲಿ BBMP ಅಧಿಕಾರದಲ್ಲಿ ಕೈಯಲ್ಲಿ ಇಟ್ಕೊಂಡು ಏನೇನಾಯಿತು, ಎಂತಹ ದುರಾಡಳಿತವನ್ನು ತಾವು ರಾಜ್ಯದ ಜನತೆ ಕೊಟ್ಟರಿ. ಆದರೂ ನಗರದ ಜನ ನಿಮ್ಮನ್ನು ಕ್ಷಮಿಸಿ ಮತ್ತೆ ಕೈ ಹಿಡಿದಿದ್ದಾರೆ. ಏನು ನಿಮ್ಮ ಹತ್ರ ಏನು ಬ್ಲೂ ಪ್ರಿಂಟ್ ಇದೆ? ನೋಡಿ, ಸವಾಲು ಇವತ್ತು ನಮ್ಮ ಮುಂದೆ ನಿಂತಿದೆ. ಬೆಂಗಳೂರು ಜನ ನಮ್ಮನ್ನು ಆಶೀರ್ವಾದ ಮಾಡಿ ಬೆಂಗಳೂರಿಗೆ ಒಳ್ಳೆಯ ರೀತಿ ಡೆವಲಪ್ಮೆಂಟ್ ಆಗಬೇಕು, ಬೆಂಗಳೂರಿಗೆ ಕ್ಲೀನ್ ಇಮೇಜ್ ಬರಬೇಕು ಅನ್ನೋ ದೃಷ್ಟಿಯಿಂದ BJPಗೆ ಮತ್ತೆ ಅವಕಾಶ ಕೊಟ್ಟಿದ್ದಾರೆ. ಹಳೇದೇನಾಯಿತು ಅನ್ನೋದು ನಾನು ಜ್ಞಾಪಿಸ್ಕೊಳಲ್ಲ. ಯಾಕೆಂದರೆ ಹಳೇದು ಏನು ತಪ್ಪುಗಳಾಗಿದೆ ಅದನ್ನು ಸರಿಪಡಿಸ್ಕೊಂಡು ಮುಂದೆ ಹೆಜ್ಜೆ ಇಡಬೇಕಾದಂಥ ದೊಡ್ಡ ಜವಾಬ್ದಾರಿ ಈ ಬೆಂಗಳೂರು ಜನ ಕೊಟ್ಟಿದ್ದಾರೆ. ತಾವು ಜಿಲ್ಲಾ ಉಸ್ತುವಾರಿ ಸಚಿವರೂ ಕೂಡ ಆಗಿದ್ರಿ, ನಿಮ್ಮದು ಪಾಲಿತ್ತು. ಅವಾಗ ಎಂತೆಂತಹ ನರಕ ಯಾತನೆಯನ್ನು ಈ ನಗರದ ಜನತೆ ಅನುಭವಿಸಿರೋದು ನಿಮಗೆ ಗೊತ್ತಿದೆ ಚೆನ್ನಾಗಿ. ಮುಂದೆ ಅದು ಪುನರಾವರ್ತನೆ ಆಗಬಾರ್ದು. ನೋಡಿ, ಎಲ್ಲರ ಸಹಕಾರ ತೆಗೆದುಕೊಂಡು, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಸಹಕಾರ ತೆಗೆದುಕೊಂಡು, ಇದು BJP ಬೆಂಗಳೂರಲ್ಲ, ಇದು ನಮ್ಮ ಬೆಂಗಳೂರು. ಈ ಬೆಂಗಳೂರು ಡೆವಲಪ್ಮೆಂಟ್ ಆಗಬೇಕಾದ್ರೆ ಎಲ್ಲ ನಮ್ಮ ಮಂತ್ರಿಗಳ ಸಹಕಾರ ತೆಗೆದುಕೊಂಡು ಡೆವಲಪ್ ಮಾಡೋಣ. ಹಳೇದೇನಾಗಿದೆ ಆ ಕಪ್ಪು ಚುಕ್ಕೆಯನ್ನು ತೆಗೆಯುವಂಥ ಪ್ರಯತ್ನ ಮಾಡಬೇಕು. ಇಲ್ಲಾಂದರೆ ಜನ ನಮಗೆ ಚೀಮಾರಿ ಆಗ್ತಾರೆ. ನಮಗೆ ಯಾವ ಜನ ನಮ್ಗೆ ಅಧಿಕಾರ ಕೊಟ್ಟಿದ್ದಾರೆ ಅದೇ ಜನ ಚೀಮಾರಿ ಆಗ್ತಾರೆ. ಮುಂದೆ MLA ಚುನಾವಣೆ ಬರೋದಿದೆ. ನಮಗೆ ಇನ್ನೆರಡು ವರ್ಷದಲ್ಲಿ MLA ಚುನಾವಣೆ ಬರ್ಬೋದು. ಇವತ್ತು ರಾಜ್ಯ ಸರ್ಕಾರ ಗೊಂದಲದ ಗೂಡಾಗಿದೆ. ಇವತ್ತು ಅಲ್ಲಿ ಅಧಿಕಾರ ಇರ್ತೈತೋ ಹೋಗ್ತೈತೋ ಅನ್ನೋ ಗೊಂದಲದಲ್ಲಿ ಇದ್ದಾರೆ ಇವತ್ತು. ಆದ್ದರಿಂದ ಏನಂಗಂದ್ರೆ ಈ BBMP ಚುನಾವಣೆ ಫಲಿತಾಂಶ ಮುಖ್ಯಮಂತ್ರಿಗಳನ್ನ ಈ ಸರ್ಕಾರನ ತೆಗೆದುಬಿಡುತ್ತೆ ಅಂತ ತಮ್ಮ ಅಭಿಪ್ರಾಯ? ನಾವು ಬೇಡ ಅಂತ ಹೇಳ್ತಾ ಇದ್ದೀರಿ. ಇದೇ ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗಬೇಕು ಅಂತ ನಮ್ಮ ಮಾತು. ಯಾಕಂದರೆ ನಾವು BBMP ಚುನಾವಣೆ ಗೆದ್ದಿದ್ರಿ. ರಾಜ್ಯ ಸರ್ಕಾರ ಅನ್ನ ಭಾಗ್ಯ ಏನೇನು ಭಾಗ್ಯಗಳು ಕೊಟ್ಟು ಎಲ್ಲ ಗಬ್ಬೆದ್ದೋಗಿದೆ. ಇವತ್ತು ಕೊಟ್ಟ ಭಾಗ್ಯಗಳೆಲ್ಲ ಅಧ್ವಾನ ಆಗಿದೆ. ನೀವು ಹೊಟ್ಟೆ ಕಿಚ್ಚು, ಅದಕ್ಕೆ ಸರ್ಕಾರದ ಒಳ್ಳೆ ಕಾರ್ಯಕ್ರಮಗಳು ಸಹಿಸ್ಕೊತಾ ಇಲ್ಲ. ನೀವು ಯಡಿಯೂರಪ್ಪನವ್ರು ಇದ್ದಾಗ 30 kg ಅಕ್ಕಿ ಕೊಡ್ತಾ ಇದ್ರಿ, ಈಗ 4 kg ತಂದಿದ್ದಾರೆ. ಫ್ರೀ ಆಗಿ ಕೊಡ್ತಾ ಇದ್ದಾರೆ ಸರ್ ಹಸಿದವ್ರಿಗೆ. ಅದೇ ದುಡ್ಡು, ಹೊಟ್ಟೆ ತುಂಬ ಊಟ ಹಾಕೋದನ್ನ ನೀವು ಇಷ್ಟಪಡ್ತಾ ಇಲ್ಲ. ಅದೇ ದುಡ್ಡು 30 kg ಕೊಡ್ತಾ ಇದ್ದ ದುಡ್ಡನ್ನ ಉಳಿಸಿ ಅವ್ರಿಗೆ 4 kg ಕೊಡ್ತಾ ಇದ್ದಾರೆ. ನಾನು ಹಳ್ಳಿಗೆ ಹೋದಾಗ ಕೇಳಿದೆ ಅಲ್ಲ, ಮೊನ್ನೆ ರೈತರ ಆತ್ಮಹತ್ಯೆ ಆದಂಥ ಸಂದರ್ಭದಲ್ಲಿ ನಾನು ಹಳ್ಳಿಗಳಿಗೆ ಭೇಟಿ ಮಾಡಿದೆ. ಆ ಸಂದರ್ಭದಲ್ಲಿ ಹೇಳಿದ್ರು ಯಡಿಯೂರಪ್ಪನವ್ರ ಸರ್ಕಾರನೇ ಬೆಸ್ಟ್ ಇತ್ತು, ಸದಾನಗೌಡ ಸರ್ಕಾರ 30 kg ಕೊಡ್ತಾ ಇದ್ರು ಒಂದು ಕುಟುಂಬಕ್ಕೆ. ಇವ್ರು ಬಂದಮೇಲೆ 4 kg ಕೊಡ್ತಾ ಇದ್ದಾರೆ. ಕೋಲಾರದಾಗ ಹೋದಾಗ ಹೇಳಿದ್ರು ನಾವು ರಾಗಿ ಕೊಡ್ತಾರೆ ಸರ್ಕಾರದಿಂದ, ಫ್ರೀಯಾಗಿ ಕೊಡ್ತಾವ್ರೆ, ನಾವು ಕೋಳಿಗೆ ಹಾಕಿದ್ರೆ ಕೋಳಿನೂ ತಿನ್ನಲ್ಲ, ಓಡೋಗ್ಬಿಡ್ತದೆ ಕೋಳಿ ಅಂತ ಹೇಳಿದ್ರು. ಅಂದರೆ ಈ ಸರ್ಕಾರ ನಿಜಕ್ಕೂ ಏನೇನು ಯೋಜನೆ ಮಾಡ್ತಾ ಇದೆ ಅದು ಸರಿಯಾಗಿ ಕಾರ್ಯರೂಪಕ್ಕೆ ಬರ್ತಾ ಇದೆಯಾ, ಗ್ರೌಂಡ್ ಲೆವೆಲಲ್ಲಿ ರೀಚ್ ಆಗ್ತಾ ಇದೆಯಾ, ಸರಿಯಾಗಿ ಆಗ್ತಾ ಇದೆಯಾ, ಇದನ್ನು ಯೋಚನೆ ಮಾಡ್ತಾ ಇಲ್ಲ. ನಿದ್ದೆ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಎಂಟೈರ್ ನೋಡು, ವಸತಿ ಸಚಿವರ ಕಾರ್ಯಸಾಧನೆ ಏನು ಅಂತ ಹೇಳಿದ್ರು ಮುಖ್ಯಮಂತ್ರಿಗಳು? 0 ಅಂತ ಹೇಳಿದ್ರು. ಅವರೇ ಹೇಳ್ಬಿಟ್ರು ಇಲ್ಲ ಅವ್ರ ಇಲಾಖೆಯಿಂದ ಏನೋ ಸಮರ್ಪಕವಾದ ಮಾಹಿತಿ ಬಂದಿರಲಿಲ್ಲ ಅಂತ. ಮುಖ್ಯಮಂತ್ರಿಗೆ ಬರಲ್ಲ ಅಂದ್ರೆ ಏನು ಸರ್ ಹೇಳೋದು? ಅವ್ರ ಹತ್ರ ಇಂಟೆಲಿಜೆನ್ಸಿ ಏನು? ಎಲ್ಲ ತೆರೆದ ಪುಸ್ತಕ ಅವ್ರ ಮುಂದೆ. ಒಂದು ಕ್ಷಣಕ್ಕೆ ಒಂದು ಬಟನ್ ಒಟ್ಟಿದ್ರೆ ಎಂಟೈರ್ ಡೀಟೇಲ್ ಬರಬೇಕು. ಒಬ್ಬ ಮಂತ್ರಿ ಏನು ಕೆಲಸ ಮಾಡ್ತಾ ಇದೆ ಅಂತ ಮುಖ್ಯಮಂತ್ರಿಗೆ ಗೊತ್ತಾಗಲ್ಲ ಅಂತಂದರೆ ಮುಖ್ಯಮಂತ್ರಿ ಯಾಕಿರ್ಬೇಕು ಇವರು? ಅಂದರೆ ನಿಮ್ಮ ಪ್ರಕಾರ ಈ BBMP ಚುನಾವಣೆ ಫಲಿತಾಂಶ ಅವ್ರನ್ನ ಮನೆ ಕಳಿಸ್ಬಿಡುತ್ತೆ ಅಂತನಾ? ನಾವು ಬೇಡ ಅಂತ ಹೇಳ್ತಾ ಇದ್ದೀರಿ, ಆದ್ರೆ ಖರ್ಗೆ ಅವ್ರು ಬಿಡಲ್ಲ ಅಂತ ಹೇಳ್ತಾ ಇದ್ದಾರಲ್ಲ. ಎಲ್ಲವರು ಆಘಾತ ಆಗಿದೆ ನನಗೆ ಅಂತ ಹೇಳ್ತಾರೆ. ಇವತ್ತು ಪರಮೇಶ್ವರ್, ನಾವು ಸಿದ್ದರಾಮಯ್ಯನವ್ರು ಹೇಳಿದ್ರು ಯಾವುದೇ ಹೈಕಮಾಂಡ್, ಒಂದೇ ಹೈಕಮಾಂಡ್ ನಮ್ಮನ್ನ ಏನು ಕೇಳಿಲ್ಲ ಅಂದ್ರು. ಇವತ್ತು ಪರಮೇಶ್ವರ್ ಏನು ಹೇಳಿದ್ದಾರೆ? ಎಲ್ಲ ಹೈಕಮಾಂಡ್ಗೆ ದೂರುಗಳನ್ನು ನಾವು ಕೊಡ್ತೀರಿ, ಏನೇನಾಗಿದೆ ಎಲ್ಲ ದೂರು ಕೊಡ್ತೀನಿ ಅಂದರು. ಇದು ನಾವು ಹೇಳಿದ್ದೀರಾ ಸ್ವಾಮಿ? ನಾನು ಎಲ್ಲೂ ಮುಖ್ಯಮಂತ್ರಿಗಳು ರಾಜೀನಾಮೆ ಕೇಳೇ ಇಲ್ಲ. ನೀವು ನನ್ನ ಒಂದು ಸ್ಟೇಟ್ಮೆಂಟ್ ನೋಡಿ, ಯಾವುದರಲ್ಲೂ ನಾನು ರಾಜೀನಾಮೆ ಕೇಳಿಲ್ಲ. ಪ್ರತಿದಿನ ಮಾಧ್ಯಮದಲ್ಲಿ ಬರ್ತಾ ಇರೋವಂಥದ್ದು ವರದಿ ಕೊಡ್ತೀರಿ ಕೇಂದ್ರಕ್ಕೆ, ಕಾಂಗ್ರೆಸ್ ಹೈಕಮಾಂಡ್ಗೆ ವರದಿ ಕೊಡ್ತೀನಿ. ಅವ್ರ ಪಾರ್ಟಿಯವ್ರು ಮಾಡ್ತಾ ಇರೋದು. ನಮ್ಮಿಂದ ತೊಂದರೆ ಇಲ್ಲ ಸಿದ್ದರಾಮಯ್ಯನವ್ರಿಗೆ. ಇವತ್ತು BBMPಯಲ್ಲಿ ಸೋಸಿದವ್ರು ಯಾರು? BJP ನಾವು ಹೋರಾಟ ಮಾಡಬೇಕಾಯ್ತು, ಲೆಕ್ಕಾಚಾರ ಹೋರಾಟ ಮಾಡಬೇಕಾಯ್ತು. ಸಣ್ಣ ಪುಟ್ಟ ಲೆಕ್ಕಾಚಾರ ತಪ್ಪಾಯ್ತು, ನಿಮ್ಮ ಅದೃಷ್ಟ ಚೆನ್ನಾಗಿತ್ತು, ಗೆದ್ಬಿಟ್ರಿ. ಈಗ ಹಿಂಗೆ ಹೇಳ್ತಾ ಇದ್ದೀರಿ. ನೋಡಿ, ನೀವು ಅಧಿಕಾರದಲ್ಲಿದ್ದಾಗ ಏನು ಮಾಡಿದ್ರಿ ಸರ್? 3 ಜನ ಮುಖ್ಯಮಂತ್ರಿಗಳು. ಒಪ್ಕೊಂತೀನಿ, ನಾವಾದ್ರೂ 3 ಜನ ಮಾಡಿದ್ರೆ ಅವ್ರು 30 ಜನ ಮಾಡಿದ್ರು. ಒಂದ್ಸರಿ ವೀರೇಂದ್ರ ಪಾಟೀಲ್ ತೆಗೆದಾಗ ಎಷ್ಟು ಜನ ಆಗಿದ್ರು ಅಂತ ರಾಜ್ಯದ ಜನತೆ ಗೊತ್ತಿದೆ, ಅದು ಬೇರೆ ಪ್ರಶ್ನೆ. ಆದರೆ BBMPಗೆ ಬರೋದಾದರೆ ಇವತ್ತು ಕಾಂಗ್ರೆಸ್ ಆ ಸೋಲನ್ನು ಒಪ್ಕೊಂಡಿದೆಯಾ? ಇನ್ಚಾರ್ಜ್ ಯಾರಿದ್ದಾರೆ BBMP? ಮುಖ್ಯಮಂತ್ರಿಗಳು ವಹಿಸಿದ್ರು. ಮುಖ್ಯಮಂತ್ರಿಗಳಿಗೆ ಏನು ಗೊತ್ತಿದೆ ಬೆಂಗಳೂರು ಬಗ್ಗೆ? ಆ ನಾಡಿ ಮಿಡಿತ ಗೊತ್ತಾಗಬೇಕಲ್ಲ. ಏನು ಹೇಳ್ತಾ ಇದ್ದೀರಿ ನೀವು? ಈ ರಾಜ್ಯದ ಮುಖ್ಯಮಂತ್ರಿಗೆ ಬೆಂಗಳೂರು ಬಗ್ಗೆ ಏನು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀರಿ? ಮಂತ್ರಿಗಳು ಹೇಳ್ಬೇಕಾಯ್ತು. ಮಂತ್ರಿಗಳು ಒಬ್ಬರು ಅವ್ರವ್ರ ಕಾನ್ಸ್ಟಿಟ್ಯೂನ್ಸಿಗೆ ರಿಸರ್ವ್ ಆಗೋದ್ರು. ರಾಮಲಿಂಗಾರೆಡ್ಡಿ ಅವರು ಅವರ BTM ಲೇಔಟ್ಗೆ, ಜಾರ್ಜ್ ಅವರು ಅವರ ಇದಕ್ಕೆ, ದಿನೇಶ್ ಗುಂಡೂರಾವ್ ಅವರ ಗಾಂಧಿನಗರಕ್ಕೆ ಸ್ಥೀಮಿತ ಆಗೋದ್ರು. ಉಳಿದು ಬೆಂಗಳೂರು ನೋಡೋರು ಯಾರು? ಅವರ 13 ಸ್ಥಾನ ಮಾತ್ರ ಗೆದ್ದಿರೋದು. ಉಳಿದಂಥ MLA ಕ್ಷೇತ್ರಗಳು ದಿಕ್ಕಾಪಾಲಾಗೋಯ್ತು. ಅದು ನೋಡೋವಂಥ ವ್ಯವಸ್ಥೆ ಆಗಲಿಲ್ಲ.
ಅಂದರೆ ಸಂಘಟಿತವಾದಂಥ ಒಂದು ಬೆಂಗಳೂರಿನ ನಾಡಿ ಮಿಡಿತ ಏನಿದೆ, ಬೆಂಗಳೂರಿನ DK ರವಿ ಸಾವಾಯಿತು IAS ಅಧಿಕಾರಿದು, ನೀವೇನು ಮಾಡಿದ್ರಿ 2 ತಿಂಗಳು ಬೆಂಕಿ ಹತ್ಕೊಂಡು ಉರಿದ ಮೇಲೆ ನೀವು ಬಂದ್ರಿ. ಅಲ್ಲಿ ಬೆಂಗಳೂರಿನ ವಿಭಜನೆ ಮಾಡೋಕ್ಕೆ ಯಾರು ಹೇಳಿದ್ರು ನಿಮಗೆ? ಯಾರನ್ನ ಸಂಘ ಸಂಸ್ಥೆ ಬಂದು ಅರ್ಜಿ ಕೊಟ್ಟಿತ್ತಾ? ಅರ್ಜಿ ಕೊಟ್ಟಿದ್ದೇ ನೀವು 2 ವರ್ಷ ಆದರೂ ಕ್ಲಿಯರ್ ಮಾಡಲ್ಲ. ನೀವು ಬೆಂಗಳೂರಿನ ಹೆಂಗ್ ಡಿವಿಷನ್ ಯಾರು ಹೇಳಿದ್ರು ನಿಮಗೆ? ಕೆಂಪೇಗೌಡರು ಕಟ್ಟಿದ್ದು ಬೆಂಗಳೂರಿನ ಡಿವಿಷನ್ ಮಾಡೋಕ್ಕೆ ಜನಾಭಿಪ್ರಾಯ ಆಯ್ತಾ? ಇವತ್ತು ಜನಾಭಿಪ್ರಾಯ ಕೊಟ್ಟಿದ್ದಾರೆ, ಬೆಂಗಳೂರು ಡಿವಿಷನ್ ಬೇಡ ಅಂತ ಜನಾಭಿಪ್ರಾಯ ಕೊಟ್ಟಿದ್ದಾರೆ. ಎಲ್ಲೋ ಒಂದು ಕಡೆ ಅಶೋಕ್ ಅವರು ಎಮೋಷನಲ್ ಇಶ್ಯೂಗಳನ್ನ ಪ್ಲೇ ಮಾಡುವಂತ ರಾಜಕಾರಣ ಮಾಡ್ತಾ ಇದ್ದೀರಿ. ರಾಜಕಾರಣ ಯುದ್ಧ ಸ್ವಾಮಿ. ನೀವು DK ರವಿ ಅವರ ಆತ್ಮಹತ್ಯೆ ಪ್ರಕರಣ ಯುದ್ಧ, ಇದು ಯುದ್ಧದಲ್ಲಿ ನಾವು ಎಲ್ಲಾ ಬಾಣ ಬಿಡ್ತೀರಿ, ಎಲ್ಲ ಜಾತಿ ರಾಜಕಾರಣ ಮಾಡ್ತೀರಿ ನೀವು. ಜಾತಿ ಪ್ರಶ್ನೆನೇ ಬರಲ್ಲ. ಅಶೋಕನ್ಗೆ ಯಾವ್ದು ಜಾತಿ ಅಂಟದೇ ಇಲ್ಲ. ನಾನು ರಾಜ್ಯದ ಜನರ ಪ್ರತಿನಿಧಿ ಹೊರತು ನನಗೆ ಯಾವುದೇ ಜಾತಿ ಅಂಟ್ಕೊಂಡು ನಾನು ಕೆಲಸ ಮಾಡೋಕ್ಕೆ ನಾನು ಇಷ್ಟಪಡಲ್ಲ. ನೀವು 2 ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ರೆ ಅವೆರಡು ಕೂಡ ಒಂದು ಪರ್ಟಿಕ್ಯುಲರ್ ಜಾತಿ ಈ ಎಮೋಷನಲ್ ವಿಚಾರಗಳಾಗಿದ್ವು. IAS ಅಧಿಕಾರಿ ಏನು ಜಾತಿ ಬಂದಿತ್ತಾ? ಅವ್ನು ಸತ್ತಾಗ ಯಾರು ಜಾತಿ ಅಂತ ಯಾರು ಗೊತ್ತಿತ್ತು? ಒಂದು ವಾರ ಆದರೂ ಗೊತ್ತಿರಲ್ಲ ಅವ್ರು ಯಾವ ಜಾತಿ ಅಂತ ಹೇಳಿದ್ದು. ಸರ್ಕಾರ ಹೇಳಿದ ಮೇಲೇ ಗೊತ್ತಾಗಿದ್ದು. ಏನು ಕೆಂಪೇಗೌಡರು ಯಾರು ಜಾತಿನಾ? ಕೆಂಪೇಗೌಡರು ಬೆಂಗಳೂರು ಕಟ್ಟಿದಾಗ ತಿಗಳಪೇಟೆ, ಬಲೆಪೇಟೆ, ಸುಲ್ತಾನ್ಪೇಟೆ ಕಟ್ಟಿದ್ರು. ಯಾವುದೋ ಜಾತಿಗೋಸ್ಕರ ಕಟ್ಟಿದ್ರಾ? ಇವತ್ತು ಕರಗ ಮಾಡಿದ್ರು. ಕರಗ ದೇವಸ್ಥಾನ ಒಂದು ಸಮುದಾಯಕ್ಕೋಸ್ಕರ ಬೇರೆ ಸಮುದಾಯಕ್ಕೆ ಮಾಡಿದ್ರು, ತಿಗಳರ ಸಮುದಾಯಕ್ಕೋಸ್ಕರ. ಏನು ಕೆಂಪೇಗೌಡರು ಜಾತಿವಾದಿ ಆಗಿದ್ರಾ? ಈ ಸರ್ಕಾರ ಜಾತಿವಾದಿ. ಯಾರು ಹೇಳಿದ್ದು? ಹರಿಪ್ರಸಾದ್ ಅವರು ಹೇಳ್ತಾರೆ ಇವರು ಹಿಂದುಳಿದ ವರ್ಗದ ಮುಖ್ಯಮಂತ್ರಿಗಳಲ್ಲ, ಒಂದು ಜಾತಿಯ ಮುಖ್ಯಮಂತ್ರಿ. ನಾನು ಹೇಳಿದ್ನಾ? ಅವ್ರ ಪಾರ್ಟಿಯವರು ಹೇಳ್ತಾ ಇದ್ದಾರೆ. ಅಧಿಕಾರ ಬಂದಾಗ ನೀವು ಬಹಳ ದೊಡ್ಡ ಮಾತಾಡೋದು SM ಕೃಷ್ಣ ಅವರು ಹೇಳಿದ್ದಾರೆ. ಅರಸು ಅವರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಅರಸು ಅವರ ವಿಚಾರಧಾರೆಗಳನ್ನ ಮಾತಾಡಿದ್ದವರು. ಇದನ್ನ ಮುಖ್ಯಮಂತ್ರಿಗಳೇ ಹೇಳಿದ್ರಲ್ಲ. ಅವರು ಅರಸು ಅವ್ರ ವಿಚಾರಗಳನ್ನ ಮಾತಾಡಿದ್ರೆ ನನಗೆ ಹೇಳಿದ್ರಿ ಅಂತ ಯಾಕೆ ಹೇಳ್ತೀರಿ ನೀವು? ಸ್ವಾಮಿ ನನ್ನ ಹೆಸರು ಹೇಳಿದ್ರ ಅಂತ ಹೇಳಿದ್ದಾರೆ. ಸ್ವಾಮಿ ಬೆಂಗಳೂರಲ್ಲಿ ಹೇಳಿದ್ದವರು, ಕರ್ನಾಟಕದಲ್ಲಿ ಹೇಳಿದ್ದು ಅವ್ರೇನು ಆಂಧ್ರದಲ್ಲಿ ಹೇಳಿದ್ರೆ, ಕೇರಳದಲ್ಲಿ ಹೇಳಿದ್ರೆ, ಡೆಲ್ಲಿಯಲ್ಲಿ ಹೇಳಿದ್ರೆ ಬೇರೆ ಮುಖ್ಯಮಂತ್ರಿಗಳು ಬೆಂಗಳೂರಲ್ಲಿ ಹೇಳಿದ್ರೆ ಯಾರು ಮುಖ್ಯಮಂತ್ರಿ ಇರ್ತಾರೋ ಅವ್ರಿಗೆ ಅಲ್ಲ. ಈ ಮನೆಯಲ್ಲಿ ಕೂತ್ಕೊಂಡು ಬೈದ್ರೆ ಯಾರಿಗೆ ಬೈದ್ರು ಅಂತ ಅರ್ಥ? ನಿಮ್ಗೆ ಬೈದಿದ್ದು. ಮತ್ತೆ ಕ್ಲಾರಿಫಿಕೇಶನ್ ಕೊಡ್ಬೇಕಾಯ್ತಲ್ಲ. ಇಷ್ಟೆಲ್ಲ ಮಾಧ್ಯಮದಲ್ಲಿ ಬೈದ್ರು SM ಕೃಷ್ಣ ಅವರು ಅಂತ ಬಂತು. SM ಕೃಷ್ಣ ಅವರು ಮಾರದಿನ ಒಂದು ಕ್ಲಾರಿಫಿಕೇಶನ್ ಕೊಡಿಸ್ಬೇಕಾಯ್ತಲ್ಲ ಕಾಂಗ್ರೆಸ್ ಪಾರ್ಟಿಯಿಂದ. ನಾನು ಅವ್ರ ಬಗ್ಗೆ ಹೇಳಿ ಬಂತಲ್ಲ ಮೀಡಿಯಾದಲ್ಲಿ. ಹಳದಿ ಕಣ್ಣಲ್ಲಿ ನೋಡ್ತೀರಿ, ನಾನ್ ನೋಡಿಲ್ಲ. ಜನ ಮಾತಾಡ್ತಾ ಇದ್ದಾರೆ. ಜನ ಮಾತಾಡ್ತಾ ಇಲ್ಲ, ರಾಜಕಾರಣಿಗಳು ಮಾತಾಡ್ತಾ ಇದೀರಿ. ನಾವು ಅದ್ರ ಬಗ್ಗೆ ಕಾಮೆಂಟ್ ಮಾಡಿಲ್ಲ. ಸಿದ್ದರಾಮಯ್ಯನವ್ರ ಸರ್ಕಾರದ ಜನಪ್ರಿಯತೆಯನ್ನ ಸಹಿಸ್ಕೊಳಕ್ ಆಗ್ತಾ ಇಲ್ಲ ನಿಮ್ಗೆ. ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಫಸ್ಟ್ ಬಂದಿದ್ ವಿರುದ್ಧ ಅಂತ ಒಬ್ಬ BJPಯ ಕಾರ್ಯಕರ್ತ ಆಗ್ಲಿ ಲೀಡರ್ ಆಗ್ಲಿ ಅದಕ್ಕೆ ಕಾಮೆಂಟ್ ಮಾಡಿಲ್ಲ. ಹಳದಿ ಕಣ್ಣು ಸರ್ ನಿಮ್ದು ಇರ್ಬೋದು. ಹಳದಿ ಕಣ್ಣೆ ಒಪ್ಕೊಂಡಿದಾರಲ್ಲ ಇವತ್ತು ರಾಜ್ಯದ ಜನತೆ ಒಳ್ಳೇದು ಮಾಡಿದ್ದಾರೆ ಅಂತ. ಈ ಸರ್ಕಾರ ನಿದ್ದೆ ಮಾಡ್ತಾ ಇದೆ 2.5 ವರ್ಷ, ಬೆಂಗಳೂರಿಗೆ ಏನು ಮಾಡಿಲ್ಲ ಅಂತ ಜನ ಒಪ್ಕೊಂಡಿದಾರಲ್ಲ ಇವತ್ತು. ಇವತ್ತು ನೋಡಿ, ರಾಜಕಾರಣ ಒಂದು ಕಡೆ, ಬೆಂಗಳೂರು ಜನತೆಗೆ ನಿಮ್ಮ ರಾಜಕಾರಣ ಬೇಕಿಲ್ಲ. ನಮ್ಮ ಮನೆ ರಸ್ತೆ ಸರಿ ಇದೆಯಾ, ನಮ್ಮ ಬೀದಿ ದೀಪ ಸರಿ ಇದೆಯಾ, ನಮ್ಮ ಮನೆಯಲ್ಲಿ ನೀರು ಬರ್ತದೆ, ಕಾವೇರಿ ನೀರು, ಇದು ಜನಕ್ಕೆ ಬೇಕಾಗಿರೋವಂಥದ್ದು. ನೀವು ಆ ವಿಚಾರ ಇಟ್ಕೊಂಡು ಹೋಗಲಿಲ್ಲ ನೀವು ಚುನಾವಣೆಗೆ. ಯು ಫೇಲ್. ಮುಖ್ಯಮಂತ್ರಿಗಳು ನೀವು ನಗರ ಪ್ರದಕ್ಷಿಣೆ ಮಾಡಿದ್ರೆ, ನಾನು ಹೇಳಿದ್ದೀನಿ ಒಂದು ಮಾಧ್ಯಮಕ್ಕೆ, ನೀವು ನಗರ ಪ್ರದಕ್ಷಿಣೆ ಮಾಡಿದ್ರೆ 1 ತಿಂಗಳಿಂದ, ಇದೇ 2 ವರ್ಷದಿಂದ ಮಾಡಿದರೆ ಕಾಂಗ್ರೆಸ್ ಇನ್ನೂ ಬೆಟರ್ ಪೊಸಿಷನ್, ಇನ್ನೂ ಒಂದು 5-6 ಸೀಟ್ ಎಕ್ಸ್ಟ್ರಾ ಬರ್ತಾ ಇತ್ತು. ನೀವು ಮಾಡಲಿಲ್ಲ. ಚುನಾವಣೆಗೋಸ್ಕರ ಬಂದ್ರಿ ನೀವು ಮುಖ್ಯಮಂತ್ರಿಗಳು. ಸಿದ್ದರಾಮಯ್ಯನವರು ಬೆಂಗಳೂರು ಚುನಾವಣೆ ಅಂತ ಪಾದಯಾತ್ರೆ ಮಾಡಿದ್ರಿ. ನಿಮ್ಮ ಮೋಸನ ಕಪಟ ನಾಟಕವನ್ನ ಮನೇಲಿ ಕುತ್ಕೊಂಡ್ಬಿಡ್ಬೇಕಾಗಿತ್ತ ಅವರು. ಯುದ್ಧ ನೀವೇ ಹೇಳಿದ್ರಲ್ಲ, ಯುದ್ಧ ಸರ್ ಇದು ಯುದ್ಧಕ್ಕೆ ಬರಬೇಕಾದ್ರೆ ಸರ್ಕಾರ ಇದ್ದವರು 2.5 ವರ್ಷ ಅಭಿವೃದ್ಧಿ ಮಾಡ್ಬೇಕಾಯ್ತು ಬೆಂಗಳೂರಲ್ಲಿ ಏನ್ ಮಾಡಿದ್ರಿ? ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡಿದೀನಿ ಅಂತ ಅವ್ರು ಹೇಳಿದ್ದಾರೆ. ಒಂದು ಲ್ಯಾಂಡ್ ಮಾರ್ಕ್ ಆಗೋ ತರ ಬೆಂಗಳೂರಿಗೆ ನೀವು ಹಾಳು ಮಾಡಿದೀನಿ, ನೀವು ಹಾಳು ಮಾಡಿಬಿಟ್ಟಿದ್ದನ್ನ ಸರಿ ಮಾಡೋದ್ರಲ್ಲಿ ಅವ್ರ ಕಾಲ ಕಳೆದೋಯ್ತು ಅಂತ ಹೇಳಿದ್ದಾರೆ. ಇವ್ರು ಹಾಳು ಮಾಡಿದ್ದು ಹಿಂದೆ, ಇವ್ರು ಹಾಳು ಮಾಡಿದಾಗ ನಮ್ಮ ಕೈ ಕೊಟ್ರಲ್ಲ. ನಮ್ಮ ಕೈ ಕೊಟ್ಟಾಗ ಇವರು 800 ಕೋಟಿ ರೂಪಾಯಿ ಸಾಲ ನಮ್ಮ ಮೇಲೆ ಹೊರೆ ಕೊಟ್ಟಿದ್ರು. ಇವತ್ತು ರಾಜ್ಯ ಸರ್ಕಾರ 45,000 ಕೋಟಿ ಸಾಲ ಮಾಡಿದೆ ಒಂದೇ ಒಂದು ವರ್ಷದಲ್ಲಿ. 45,000 ಕೋಟಿ ಇವರೇ ಸಾಲ ಮಾಡಿ ತುಪ್ಪ ತಿಂತಾ ಇದ್ದಾರೆ. ಇನ್ನು ಬೆಂಗಳೂರಿಗೆ ಏನು ಕೊಡ್ತಾರೆ ಇವರು ಸಿದ್ದರಾಮಯ್ಯನವರು? ಬೆಂಗಳೂರು ಕೊಡೋಕೆ ದುಡ್ಡೆಲ್ಲ ಐತೆ. ಇವರೇ 45,000 ಕೋಟಿ ಸಾಲದಲ್ಲಿ ಇದಾರಲ್ಲ. ಬೆಂಗಳೂರನ್ನ ಹೆಂಗೆ ಡೆವಲಪ್ ಮಾಡ್ತಾರೆ? ಜನ ನಂಬಾರು. ಏನು ಜನ ಎಡ್ರ? ಬೆಂಗಳೂರು ಜನ ಜ್ಞಾನಿಗಳು, ಬುದ್ಧಿವಂತರು, ಬಡವರಿರಲಿ, ಸಾಹುಕಾರಿರಲಿ, ಮಧ್ಯಮ ಬುದ್ಧಿವಂತರಿದ್ದಾರೆ ಬೆಂಗಳೂರು ಜನ. ಅದಕ್ಕೆ ಬುದ್ಧಿವಂತ ತೀರ್ಮಾನವನ್ನು ಕೊಟ್ಟಿದ್ದಾರೆ. ಅಶೋಕ್ ಅವರೇ, ನಿಮ್ಮ ಜೊತೆ ಚರ್ಚೆ ಮುಂದುವರಿಸ್ತೀನಿ. ಈಗ ಒಂದು ಬ್ರೇಕ್.